ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಸಂಜೆ ಟೈಮಿಗೆ ಪಟಾಯ ಬೀಚ್ನ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಬೀಚ್ ಕಡೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗ 9:30 ಆಗಿದೆ. ಈಗ ರೂಮಿಗೆ ಹೋಗಿ ಕೈಕಾಲು ತೊಳ್ಕೊಂಡು ಮಲಗಬೇಕು. ಒಂಥರ ಚೆನ್ನಾಗಿದೆ. ಈಗಲೂ ಕೂಡ ಜನ ಇದ್ದಾರೆ ಇಲ್ಲಿ ಬೀಚಲ್ಲಿ. ಎಷ್ಟು ಜನ ನೋಡಿ, ಅಲ್ಲೆಲ್ಲ ಊಟ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಬರೀ ಹಣ್ಣು ತಿನ್ಕೊಂಡು ಬಂದ್ವಿ. ರಾಜಧಾನಿಗೆ ಹೋದ್ವಿ, ಊಟ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತೇಳಿ ಅಲ್ಲಿ ವೆಜ್ಜು ನಾನ್ ವೆಜ್ ಮಿಕ್ಸ್ ಇತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಂದು ಫ್ರೂಟ್ಸ್ ತಿನ್ಕೊಂಡು ಬಂದ್ವಿ. ಕೆಲವೊಬ್ರು ಕೇಳ್ತಾ ಇದ್ವಿ ನನ್ನ ಹತ್ರ, ಹೊರಗಡೆ ಎಲ್ಲ ನೀವು ಟ್ರಿಪ್ಪಿಗೆ ಹೋದರೆ ಏನು ಮಾಡ್ತೀರಾ ಊಟಕ್ಕೆ ಅಂತೇಳಿ. ನಾವು ಜಾಸ್ತಿ ಹೊರಗಡೆ ಹೋಗಿದ್ದೀವಿ ಅಂತಂದರೆ ಊಟಕ್ಕೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಜಾಸ್ತಿ ನಾವು ತಿನ್ನೋದೇ ಜಾಸ್ತಿ. ನಾವು ಇಲ್ಲಿ ರಾತ್ರಿ ಅಮ್ಮ ನೋಡು ಪಟಾಯ ಬರ್ಕೊಳ್ಳೋದು ಇಲ್ಲಿ ರಾತ್ರಿ ಆಯ್ತಾ? ರಾತ್ರಿನೇ ಆಯ್ತು. ಬೆಳಗ್ಗೆ 1 ಗಂಟೆಗೆ ಬಂದಿದ್ದೀವಿ. 9 o'clock ಆಗಿದೆ ಇವಾಗ. ಸೊ ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ ನಾವು. ಪಟಾಯ ಬೀಚ್ ಎಲ್ಲ ಫಿಶಿಂಗ್ ಮಾಡ್ತಿದ್ವಲ್ಲೇ. ನಾಳೆ ಕೋರಲ್ ಐಲ್ಯಾಂಡಲ್ಲಿ ನಂಗೆ ಸ್ಪೀಡ್ ಬೋಟ್ ಓಡಿಸ್ಲಕ್ಕೆ ನಮ್ಮನೆ ಸ್ಕೇರಿ. ನಾವೆಲ್ಲ ಫುಲ್ ಮನೇಲಿ ಹಾಕೊಳ್ಳೋ ಡ್ರೆಸ್ ಹಾಕೋ ಬಂದಿದ್ದೀವಿ. ಸ್ವಲ್ಪ ಒಂಚೂರು ಕಾಲಲ್ಲಿ ನೀರು ಇಟ್ಟಿಕೆ, ಸಾರಿ ನೀರಲ್ಲಿ ಕಾಲಿಟ್ಟಿಕೆ, ಕಾಲಲ್ಲಿ ನೀರು ಇಟ್ಟಿಕೆ ಬಸ್ ಇದ್ದಾರೆ. ಮಸ್ತ್ ಇರ್ತಾರೆ. ಒಳ್ಳೊಳ್ಳೆ ಶಿಪ್ಸ್, ಬೋಟ್ಸ್ ಎಲ್ಲ ಇದೆ. ಬೋಟ್ಸ್. ಓ ಮೈ ಗಾಡ್. ಫಿಶಿಂಗ್ ಮಾಡ್ತಿದ್ದೆ ಎಲ್ಲರೂ. ನೋಡು ಫಿಶಿಂಗ್ ಮಾಡ್ತಿದ್ದೆ. ಇಸ್ಕೊಂಡು ಕಾಲು ಕಚ್ಚಿಬಿಟ್ರೆ ಇಷ್ಟ. ಫುಡ್ ಮಸಾಜ್. ಓ ಮೈ ಗಾಡ್. ಥೈಲ್ಯಾಂಡ್ ನೀರು ಮುಟ್ಬಿಟ್ಟ. ಓಯ್ ಅಮ್ಮ ತಾಳೆ ಖುಷಿಯ ನಂಗೆ ಬಟರ್ಫ್ಲೈ ಸೀಶೆಲ್ ಸಿಕ್ತು. ಅದು ಓಪನ್ ಆಗತ್ತೆ ಒಳಗಡೆ. ಬಟರ್ಫ್ಲೈ ಇದೆ ಇಷ್ಟು ಇಂಪಾರ್ಟೆಂಟ್. ಅಲ್ಲಿ ನಾನು ನೋಡಿ, ಇಲ್ಲೆಲ್ಲ ಮೀನು ಹಿಡಿತಾ ಇದ್ದಾರೆ. ಒಂದು ಚಿಕ್ಕ ಮೀನನ್ನು ಕಟ್ಕೊಂಡಿದ್ದಾರೆ ಒಂದು ಕೋಲಿನ ತುದಿಗೆ ನೋಡಿ. ಆಮೇಲೆ ಅದನ್ನ ಈ ಥರ ಎಸೆದ್ಬಿಟ್ಟು ಮತ್ತೆ ಬೇರೆ ಮೀನುಗಳನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ ಇಲ್ಲಿ ಮೀನು ಹಿಡಿದು. ಇವಾಗ ನಾವು ಬೆಳಿಗ್ಗೆ ತಿಂಡಿಗೆ ಹೊರಟಿದ್ದೀವಿ ರೆಡಿಯಾಗಿ. ಹಾಗೆಯೇ ಹೊರಗಡೆ ಹೋಗಬೇಕು ತಿಂಡಿ ತಿಂದ್ಬಿಟ್ಟು. ತಿಂಡಿಗೆ ಈ ಬಿಲ್ಡಿಂಗಿಗೆ ಹೋಗಬೇಕು. ತಿಂಡಿ ಎಲ್ಲ ಇರೋದು ಈ ಬಿಲ್ಡಿಂಗಲ್ಲಿ. ಅಲ್ಲಿ ಬರೀ ರೂಮ್ಗಳಷ್ಟೇ ಇದ್ದಿದ್ದು ನಾವು ಇರುವಂಥ ಬಿಲ್ಡಿಂಗಲ್ಲಿ. ಇವಾಗ ಹೊರಟ್ವಿ, ನೋಡಬೇಕು ಏನು ತಿಂಡಿ ಇದೆ ಅಂತೇಳಿ. ಯಾಕೆಂದರೆ ಫಸ್ಟ್ ಡೇ ನಮಗೆ ಇವತ್ತಿಲ್ಲಿ. ಬೆಳಿಗ್ಗೆ ತಿಂಡಿಗೆ ಅರಿಶಿ ಇವತ್ತೇ ಫಸ್ಟ್ ಡೇ ಅಲ್ಲ. ಪಟಾಯ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿತ್ತು. ಅಲ್ಲಿ ಇನ್ನೂ 2 ದಿವಸ ಎಕ್ಸ್ಟ್ರಾ ಬೇಕಾಗ್ತು, ಟೈಮ್ ಇಲ್ಲ ಹೇಳಿ. ಇಲ್ಲಿ ದಸರಾ ಊರಿಗೆ ಹೋಗ್ಲಾಗ್ತದೆ. ಬಂದ ಮೇಲ ನಾವು ಉಳಿದಿರೋ ಈ ಡಿಸ್ಕವರಿ ಬೀಚ್ ಹೋಟೆಲ್ ತುಂಬಾ ದೊಡ್ಡದಾಗಿತ್ತು. ಮಾತ್ರ 2 ಹೋಟೆಲು ಕೂಡ ಅವ್ರದ್ದೇನೆ. ಇಲ್ಲೂ ಹೌದು ಅಲ್ಲೂ ಹೌದು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇಲ್ಲಿತ್ತು, ಕಾಂಪ್ಲಿಮೆಂಟ್ರಿ ಎಲ್ಲ ಇಲ್ಲಿತ್ತು. ಇದು ಬೀಚ್ ಹತ್ರ ಇರುವಂಥ ಹೋಟೆಲ್. ಇದು ತುಂಬ ದೊಡ್ಡ ಜಾಗದಲ್ಲಿ ಇದೆ. ಇದು ಪ್ಯಾರಿಸ್ ನೆನಪಾಗ್ತಿದ್ದಲ್ಲ. ಇಂಡಿಯನ್
little sweet desserts. Jelly. A grape juice there. The guava. The guava. Fruits ಇದೆ ಬಿಡು ಅದು ಸೆಟಲ್. ಅದು ಬ್ರೆಡ್ ಪಕೋಡ, ಸಾಂಬಾರು ವೆಜಿಟೇರಿಯನ್ ಫುಡ್. ನಮ್ದೆಲ್ಲ ತಿಂಡಿ ಬಂದಾಯಿತು. ನೀವೆಂತ ತಂದ್ಕೊಂಡಿರಿ? ಉಪ್ಪುಮಾ, ಬ್ರೆಡ್ ಪಕೋಡ, ವೆಜಿಟೇಬಲ್ಸ್. ಖುಷಿನು ಏನು ಉಪ್ಪಿಟ್ಟ ಮಂಗ. ಇದು ನನ್ನ ಪ್ಲೇಟ್. ಇದು ಜ್ಯೂಸ್ ಎಲ್ಲ ಚೊಂಚೊ ಇತ್ತು. ನಾ ಸೀಬೆ ಹಣ್ಣಿನ ಜ್ಯೂಸ್ ತಗೊಂಡು. ಇಲ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಕೆಳಗಡೆ ಎಲ್ಲ ಐಸ್ ಇಟ್ಟು ಅದ್ರ ಮೇಲೆ ದೊಡ್ಡ ದೊಡ್ಡ ಬೌಲಲ್ಲಿ ಇಟ್ಟಿರ್ತಾರೆ. ಹಾಗೆ ಚೆರಿ ಟೊಮೆಟೊ ಇವೆಲ್ಲ ನೋಡಿದ ತಕ್ಷಣ ತಿಂದುಬಿಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಡ್ರೈ ಫ್ರೂಟ್ಸ್ಗಳೆಲ್ಲ ಇಟ್ಟಿರ್ತಾರೆ, ತುಂಬ ಥರ ತಿಂಡಿ ಇರುತ್ತೆ ಮಾತ್ರ. ಹಾಗೆ ಉಪ್ಪಿಟ್ಟು, ಅವಲಕ್ಕಿ, ಪುರಿ ಈ ಥರನೂ ಇರುತ್ತೆ. ಸಖತ್ ಟೇಸ್ಟ್ ಇತ್ತು. ನಂಗೆ ಲೇಟಾಗಿ ಬಂದ್ಬಿಟ್ಟ. ಒಂದು ಒಳ್ಳೆ ವಾಕಿಂಗ್ ಆಯ್ತು. ತಿಂಡಿ ತಿನ್ಕೊಂಡು ಅಲ್ಲಿ ಒಪ್ಪುದು, ಅಲ್ಲಿ ತಿಂಡಿ ತಿಂಬಲಿಲ್ಲಿ ಒಪ್ಪುದು. ತಿಂಡಿ ಚಲೋ ಆಯ್ತು. ನಾನು ಅಷ್ಟೇ, ನಂಗೆ ಟ್ರಿಪ್ಪಿಗೆ ಹೋದಾಗ ತಿಂಬುದೇ ಅದೇನು. ನಾ ಬರೀ ಹಣ್ಣೆ. ಚಾಕ್ಲೇಟ್ ಕ್ರಿಸಾಂಟ್ ಮತ್ತು ಫ್ರೂಟ್ಸ್ ಮತ್ತು ಫ್ರೂಟ್ ಜ್ಯೂಸ್ ಸಂಜೆ ಬಂದಮೇಲೆ ಸ್ವಿಮ್ಮಿಂಗಿಗೆ ನಾನು ಈಗೆಲ್ಲ ನೋಡು ರೆಡಿಯಾಗಿ ಹೊರಟಿಗಿದ್ದ ಅಲ್ಲಿ. ಸಂಜೆ ಆರಾಮಾಗಿ ಇಲ್ಲಿ ಬಂದು ಕೂತ್ಕೋಬೋದು ಹೋಟೆಲಲ್ಲಿ ಉಳಿದವರು. ನೋಡಿ ಹೋಟೆಲ್ ಪಕ್ಕನೇ ಇದು, ಹೋಟೆಲಿಂದೇನೆ. ತುಂಬ ದೊಡ್ಡ ಜಾಗ ಇದೆ ಮಾತ್ರ ಓಡಾಡೋದಕ್ಕೆ. ಇಲ್ಲೇ ವಾಕ್ ಮಾಡಿದ್ರೇ ಸಾಕಾಗತ್ತೆ, ಆಚೆ ಹೋಗ್ಬೇಕಂತಲೂ ಇಲ್ಲ, ಅಷ್ಟು ಜಾಗ ಇದೆ ಇಲ್ಲಿ. ಇದ್ರಲ್ಲಿ ಹೋಗ್ದ ವ್ಯಾನಲ್ಲಿ. ನಂಗೋನೇನ ಹೋಗ್ಬೋದು. 9067 ಆಮೇಲೆ ಕಿಡ್ನಾಪ್ ಮಾಡ್ರೆ ನಂಗೆ ಗೊತ್ತಿಲ್ಲ. ನೈಸ್ ಕ್ವಶನ್. ನಾ ಹೋಗ್ತೆ. ಎಲ್ಲಿ ಗೊತ್ತಿಲ್ಲ. ಹಿಂದೆ ಹಿಂದೆ ಯಾರು ಹೋಗ್ತಾರೆ? ಶಿವಮೊಳ್ಳ ಇಲ್ಲ ಇಲ್ಲಪ್ಪ. ಇಲ್ಲಿ ಚಲೋ ಐತೆ. ಇಲ್ಲ ಇಲ್ಲ ಇಲ್ಲಿ ಚಲೋ ಐತೆ. ಇಲ್ಲ ಸರ್, ಇಲ್ಲಿ ಹಿಂದೆ ಚಲೋ ಐತೆ. ಖುಷಿಲ್ ಬಾಂಗ್ರೆ ಮುಂದೆ. ಒನ್ ಸೆಕೆಂಡ್ ಹೋಗೆ ಬೇಗ ಬೇಗ. ಇಲ್ಲ ನಾ ಈಚೆ ಹೋದೆ ಸರ್. ಸರ್ಕಸ್ ಫೋರ್ ಹೋಟೆಲ್ಸಿಂದ ಬರ್ತಿರ್ತಾಳೆ. ಇಲ್ಲೊಂದಿದ್ದು ರೆಂಟಿಗೆ ಬೈಕ್ಸ್ ಎಲ್ಲ ಇದ್ದಾರೆ. ಏನೇ ಬೀಚ್ ಹತ್ರ ಓಡಿಸ್ತಿದ್ವಲ್ಲೇ ಎಲ್ಲ ಆಲ್ಮೋಸ್ಟ್ ರೆಂಟ್ ಬೈಕೆ. ಇಲ್ಲೊಂದು ಹಾಸ್ಪಿಟ್ಲ್ ಇದ್ದು, ಇಂಟರ್ನ್ಯಾಷನಲ್ ಹಾಸ್ಪಿಟ್ಲ್. ಅಂತೂ ಒಂದು ನಾಯಿ ಕಾಣಿಸ್ತು. ನಿನ್ನೆ ಒಂದು
ಸಾಕಿದ ನಾಯಿ ಕಂಡಿತ್ತು, ಆಮೇಲೆ ಒಂದು ಬೆಕ್ಕು ಕಂಡಿತ್ತು. ಇವಾಗ ನಾವು ಹೋಗ್ತಿರುವಂಥ ವೆಹಿಕಲಲ್ಲಿ ಇನ್ನು 3-4 ಹೋಟೆಲ್ ಅವರು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ನಾವಿವಾಗ ಪಟಾಯ ಕೋರಲ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಯಾಕೆ ಕೋರಲ್ ಐಲ್ಯಾಂಡ್ ಅಂತ ಹೆಸರು ಬಂತು ಹೇಳಿಬಿಟ್ಟು ಇಲ್ಲಿ ನಮಗೆ ಗೈಡ್ ಹೇಳ್ತಾ ಇದ್ದರು. ಎಲ್ಲೂ ಸಿಗದಿರುವಂಥ ಒಂದು ಜಮ್ ಸಿಕ್ಕಿತ್ತಂತೆ ಇಲ್ಲಿ, ಕೋರಲ್ ಅಂತೇಳಿ. ಅದಕ್ಕೋಸ್ಕರ ಇದಕ್ಕೆ ಆ ಹೆಸರನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು ಈ ಐಲ್ಯಾಂಡಿಗೆ. ಇದೇ ಕೋರಲ್ ಐಲ್ಯಾಂಡಾ? ಇದಕ್ಕಿಂತ ಕೋರಲ್ ಐಲ್ಯಾಂಡ್ಸ್ ಹೇಳ್ತಪ್ಪ. ಐಲ್ಯಾಂಡ್ ಎಲ್ಲಿದೆ? ಐಲ್ಯಾಂಡ್ ಅಂದರೆ ನೀರು ಮಧ್ಯದಲ್ಲಿಪ್ಪ ಒಂದು ಜಾಗ, ಲ್ಯಾಂಡಿಗೆ ಐಲ್ಯಾಂಡ್ ಹೇಳ್ತಾರೆ. ಅಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಐಲ್ಯಾಂಡ್ ಇದ್ದಾನೋ ಅಷ್ಟೇ. ಎಲ್ಲಿದ್ದೆ ಕಾಣಿಸ್ತಿಲ್ಲ ನಂಗೆ. ಬ್ರಿಡ್ಜ್ ಅಮ್ಮ. ಇವತ್ತು ಇಲ್ಲಿ ಡುರಿಯನ್ ಫ್ರೂಟ್ ರಾಶಿ ಫೇಮಸ್ ಅಷ್ಟೇ. ಡುರಿಯನೇ ಎಲ್ಲ ಕಡೆ ಇದ್ದು. ಟಾಯ ನೀವು ಅಷ್ಟು ಚಂದ ಇದೆ ನೋಡ. ಇದೇ ಸ್ಪೀಡ್ ಬೋಟ್. ಸ್ಪೀಡ್ ಬೋಟಿಗೆ ಹೋಗ್ತಲ್ಲ. ಸ್ಪೀಡ್ ಬೋಟ್ ಅಂದರೆ ನಿನ್ನೆ ನೋಡಿದ ಬೀಚ್ ಥರ ಇಪ್ಪ ಸ್ಪೀಡ್ ಬೋಟ್, ಅಥವಾ ಈ ಥರ ಬೋಟಲ್ಲಿ ಫಾಸ್ಟಾಗಿ ಹೋಗ್ತಾ ಉಪ್ಪಣಿ ಇದ್ರ ಥರ ಗೊತ್ತಿಲ್ಲ ನನಗೆ. ಸೊ ನೋಡ. ಹಾಂ, ಪ್ರಿಕಾಷನ್ಗೋಸ್ಕರ ಇನ್ನೊಂದು ರೆಸ್ಟೋರೆಂಟ್ ಇತ್ತು. ಹೋಲಣ್ಣ ಹಾಂ. ಓ ಹಾಗೆ ಸೀಟ್ ಒಂದರಲ್ಲೇ ಹೋಗ್ತದ. ಕಾಂಪಿಟೇಷನ್ ಎಲ್ಲ ಕಡೆ. ಟೆಂಪರೇಚರ್ ಎಷ್ಟಿದ್ದಾನೆ ಮಾತ್ರ? ಒಂದು 32 ಡಿಗ್ರಿ ಇದ್ದಾನೆ. ಐಲ್ಯಾಂಡ್ ಅಲ್ಲದೆ ನೀರು. ಐಲ್ಯಾಂಡ್ ಅಂದರೆ ನೀರು ಮಧ್ಯದಲ್ಲಿ ಇಪ್ಪದು. ಲ್ಯಾಂಡಿಗೆ ಐಲ್ಯಾಂಡ್ ಎಷ್ಟಿದ್ದು ನೋಡು. ಬೋಟ್ಗಳೇ ರಾಶಿ. ಬೋಟ್ ನಂಬರ್ 4. ಬೋಟ್ ನಂಬರ್ 4. ಫೋಟೋ ತೆಕ್ಕತ್ತೆ ಪ್ರತಿ ಸತಿ ಬರ್ತಾರೆ. Boat number 4. Everybody say kaka. ಎಲ್ಲೋಡು ಅಶಿ ಸ್ಕ್ಯಾಲಪ್ಸ್ ಇಲ್ಲೇ ಅಲ್ದ ಅಪ್ಪದು. ಇಲ್ಲೋಡು ಹಾಂ
ಸ್ಕ್ಯಾಲಪ್ಸ್ ನೋಡು ಅಲ್ಲಿ. ಅಲ್ಲ ಮುಂದೆ ಹೋಗಿ. ಆನ್ ವಾಟರ್. ಜಂಪ್ ಮಾಡಕ್ಕೆ ಬಿಸಿಲೆ ಸನ್ಸ್ಕ್ರೀನ್ ಹಾಕೋರಾಗೈತೆ. ಮಳೆ ವೆದರ್ ಎಲ್ಲಿ ತೋರಿಸಿತ್ತು ನಾಳೆಯಿಂದ ಮಳೆ ಇಲ್ಲಿ ಮಳೆ ವೆದರ್ ರಿಪೋರ್ಟಲ್ಲಿ ತೋರಿಸಿತ್ತು. ಸುಡ್ತು ಅವನೇ ಲೈಫ್ ಜಾಕೆಟ್ ಹಾರಲ್ಲಿ ಆಗ್ತಾ ಇಲ್ಲಿ ಹಾರಲ್ಲಿ ಕೊಡ್ತೀವ ಹಾರ್ ಮಾಡ್ತೀವಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದೆ ನಾವು ಏನು ಮಾಡಿದ್ವಿ, ಎಲ್ಲಿಗೆ ಹೋದ್ವಿ, ಇದೆಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ.